ಹಾಯ್, ಹೇಗಿದ್ದೀರಾ? ಇವತ್ತು ಮಟ್ಕಿ ಅಂತ, ಇದು ಮಟ್ಕಿ ಉಸ್ಲಿ ಅಂತ ಮಹಾರಾಷ್ಟ್ರದ ಸ್ಟೈಲ್ದು ತುಂಬ ಚೆನ್ನಾಗಿರುತ್ತೆ. ಮೊಳಕೆ ಕಟ್ಟಿ ಮಾಡೋದಿದು. ತುಂಬಾ ಒಳ್ಳೆ ಪ್ರೋಟೀನ್ಸ್ ಇರೋವಂಥ ಒಳ್ಳೆ ರೆಸಿಪಿ ಇದು. ಚಪಾತಿಗೆ, ಜೋಳದ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಉಸ್ಲಿ ಥರ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಮೊಳಕೆ ಕಟ್ಟಿಟ್ಕೊಂಡಿರೋದು ನೋಡಿ, ಈ ಥರ ಸಣ್ಣದಾಗಿರುತ್ತೆ ಕಾಳು. ಮಟ್ಕಿ ಅಂತ ಹೇಳ್ತಾರೆ, ಕೆಲವು ಕಡೆ ಮೋಟ್ ಅಂತ ಕೂಡ ಹೇಳ್ತಾರೆ. ಇದು ಒಂದಿನ ಹಿಂದೆನೇ ಬೆಳಗ್ಗೆನೇ ನೆನೆಹಾಕಿಟ್ಟಿರ್ತೀನಿ. ಸಾಯಂಕಾಲ ತೆಗೆದು ಈ ಥರ ಮೊಳಕೆ ಕಟ್ಟಿದ್ರೆ ಈ ಥರವಾಗುತ್ತೆ. ತುಂಬ ಜಾಸ್ತಿ ಮೊಳಕೆ ಬರೋದು ಬೇಡ, ಇಷ್ಟು ಸಾಕಿದು. ತುಂಬಾ ಸಿಂಪಲ್ ಬಟ್ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಬೇಗ ಆಗಲಿ ಅಂತ ಇಲ್ಲಿ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಹಾಗೆ ಕೂಡ ಬೇಯಿಸ್ಕೋಬೋದು. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಒಂದು ವಿಸಿಲ್ ಬರೋಕ್ಕೆ ಮುಂಚೆ, ವಿಸಿಲೇ ಬರೋದು ಬೇಡ, ಇನ್ನೇನು ಕೂಗುತ್ತೆ ಅನ್ನೋವಾಗ ಆಫ್ ಮಾಡ್ಕೊಂಡು ಸಾಕು. ಏಕೆಂದರೆ ಇದೊಂದು ಮುಕ್ಕಾಲು ಬೆಂದರೆ ಸಾಕು. ಫುಲ್ಲು ಇಲ್ಲೇ ಬೆಂದ್ಬಿಟ್ರೆ ಆಮೇಲೆ ಒಗ್ಗರಣೆಲಿ ಚೆನ್ನಾಗಿರಲ್ಲ, ಓವರ್ ಕುಕ್ ಆಗಿಬಿಡುತ್ತೆ. ಒಂದು ಅರ್ಧದಿಂದ ಮುಕ್ಕಾಲು ಬೆಂದರೆ ಸಾಕು. ವಿಸಿಲ್ ಬರೋಕ್ಕೆ ಮುಂಚೆನೇ ಆರಿಸ್ಕೊಳ್ಳಿ. ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ನೋಡೋಣ. 2 ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡಿರೋದು. ಇಲ್ಲಿ ಒಂದು ದಪ್ಪ ಟೊಮ್ಯಾಟೊ, 2 ಹಸಿಮೆಣಸಿನ್ಕಾಯಿ, 8 ಬೆಳ್ಳುಳ್ಳಿ ಕಟ್ ಮಾಡಿ, ಆಮೇಲೆ ಸ್ವಲ್ಪ ಕರಿಬೇವು. ಇದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಣ್ಣಾಗಿದೆ ಅಷ್ಟೇ. ಧನಿಯಾ ಪುಡಿ 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಸಿಮೆಣಸಿನ ಪುಡಿ 1 ಇದೆ. ಅರಿಶಿನ ಒಂದು ಅರ್ಧ, ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಇದೆ. ಟೀ ಸ್ಪೂನ್, ಇಲ್ಲಿ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಜೀರಿಗೆ ಸೇರಿಸ್ಕೊಳ್ಳೋಣ. ತುಂಬಾ ಸಿಂಪಲ್, ತುಂಬ ಬೇಗ ಆಗುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ. ಈಗ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಇದು 3 ಹಾಕ್ಕೊಳ್ಳೋಣ. ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ಳೋಣ. ಈಗ ಈರುಳ್ಳಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಸ್ವಲ್ಪ ಫ್ರೈ ಆಗಕ್ಕೆ ಬಿಡೋಣ. ಇದನ್ನು ನೋಡಿ, ಇದು ಈ ಥರ ಒಂದು ಅರ್ಧದಿಂದ ಮುಕ್ಕಾಲು ಕುಕ್ಕಾದರೆ ಸಾಕು. ಒಗ್ಗರಣೆಯಲ್ಲಿ ಇನ್ನೊಂದು ಸತಿ ಬೇಯಿಸ್ಕೊಳ್ಬೇಕು. ಇವಾಗ ಎಲ್ಲ ಪುಡಿ ಪದಾರ್ಥಗಳನ್ನ ಹಾಕಿ ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಕುಕ್ ಮಾಡಿ. ಇದನ್ನು ಹಸಿ ವಾಸನೆ ಎಲ್ಲ ಹೋಗಬೇಕದು, ಆವಾಗಲೇ ಚೆನ್ನಾಗಿ ಬರುತ್ತೆ ಕರಿ ಇದು. ಒಂದು 2 ನಿಮಿಷ ಆದಮೇಲೆ ಟೊಮೆಟೊ ಹಾಕೋಣ. ಇಲ್ಲಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಇನ್ನೊಂದು ಫ್ಯೂ ಮಿನಿಟ್ಸ್ ಫ್ರೈ ಮಾಡೋಣ. ಇದಾದಮೇಲೆ ಫುಲ್ ಮುಕ್ಕಾಲು ಬೇಯಿಸಿಟ್ಕೊಂಡಿರೋ ಈ ಕಾಳನ್ನ, ಮೊಳಕೆ ಕಟ್ಟಿದ ಕಾಳನ್ನ ಹಾಕಿ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಇಲ್ಲಿ ಸೇರಿಸ್ಕೊಂಡು ಇನ್ನೊಂದು 10ರಿಂದ 15 ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸ್ಬೇಕಿದು. ಎಲ್ಲ ಮಸಾಲೆನೂ ಕಾಳಿಗೆ ಹಿಡ್ಕೊಳ್ಳುತ್ತವಾಗ. ಈಗ ಒಂದು ಸತಿ ಟೇಸ್ಟ್ ನೋಡಿ, ಮಸಾಲೆ ಎಲ್ಲ ಏನು ಬೇಕು ಅಂತ. ಒಂದು 15 ನಿಮಿಷ ಬೆಂದಮೇಲೆ ನಂಗೊಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ಗರಂ ಮಸಾಲ ಎಲ್ಲ ಏನೂ ಬೇಕಿಲ್ಲ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಲಾಸ್ಟಲ್ಲಿ 1 ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮುಂಚೆ ಗರಂ ಮಸಾಲ ಆ್ಯಡ್ ಮಾಡ್ತಿದ್ದೆ, ಬಟ್ ತುಂಬಾ ಅದು ಓವರ್ ಪವರಿಂಗ್ ಅನಿಸ್ತಿತ್ತು, ಚೆನ್ನಾಗಿರ್ತಿರ್ಲಿಲ್ಲ. ಇದನ್ನೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಚಪಾತಿಗೆ, ಜೋಳದ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಟ್ರೈ ಮಾಡಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.